ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗುರುವಾರದ ವಿಡಿಯೋ. ಹಬ್ಬದ ಇಂದಿನ ದಿನ ಪ್ರಿಪ್ರೇಷನ್ಸ್ ಹೇಗೆಲ್ಲ ಮಾಡಿದ್ವಿ ಅನ್ನೋದನ್ನ ಅಮ್ಮ ಬರುವಾಗ ನೆನ್ನೆ ಬುಧವಾರ ಹೂವು ತೊಗೊಂಬಂದಿರು. ಹೊಸಕೋಟೆಯಲ್ಲಿ ರೇಟ್ ಕಮ್ಮಿ ಇರುತ್ತೆ ಮಾರ್ಕೆಟಲ್ಲಿ ಅಂದ್ಬಿಟ್ಟು ತೊಗೊಂಬಂದಿರು. ಇದನ್ನೆಲ್ಲ ಕೋಸೋಣ ಅಂತ ಹಾಕಿದ್ದೀನಿ. ಕ್ಲೀನ್ ಮಾಡಿ ಸುಸ್ತಾಗ್ಬಿಟ್ಟಿದೆ ನಮ್ಮಮ್ಮ. ಎಲ್ಲಮ್ಮ ಈ ಕಡೆ ತಿರ್ಗಬಾ. ಎಷ್ಟು ಶೆಕೆ ಬರ್ತಾ ಇತ್ತಂದ್ರೆ ತಗೋ, ನ್ಯಾಪ್ಕಿನ್ ಇಲ್ಲಿದೆ. ಹಾಗೆ ಇನ್ನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ದೇವ್ರ ಮನೆ ಕ್ಲೀನ್ ಮಾಡ್ಕೋತಾ ಇದ್ದೀವಿ. ಇವತ್ತು ಎಲ್ಲ ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗ್ದಿದೆ. ಆಲ್ಮೋಸ್ಟ್ ಅಮ್ಮ ನೆನ್ನೆ ಬಂದಿರಲ್ಲ, ನೆನ್ನೆ ಎಲ್ಲ ಕ್ಲೀನ್ ಮಾಡಿದರು. ಇವತ್ತು ಅಮ್ಮ ದೇವ್ರ ಸಾಮಾನೆಲ್ಲ ತೊಳ್ಕೊಡ್ತೀನಿ. ಅಂದರೆ ಬೆಳ್ಳಿದ್ದಿರ್ಬೋದು, ಹಾಗೆ ಕಂಚಿಂದು ಇದು ಬಿಂದಿಗೆ ಎಲ್ಲ ಬರುತ್ತಲ್ಲ, ದೇವ್ರಿಗೆ ಕೂರಿಸೋ ಬಿಂದಿಗೆ ಇರ್ಬೋದು, ದೀಪ, ದೇವ್ರ ಮನೆ ಬಾಗಿಲಲ್ಲಿ ದೀಪ ಇಡ್ತಿದ್ದೆ. ಸೊ ಅದನ್ನು ಎಲ್ಲದನ್ನು ಕೂಡ ತೊಳಿತಾಯಿದ್ರು. ಸೊ ನಾನು ಉಜ್ಕೊಡ್ತೀನಿ, ನೀನು ತೊಳಿಯಮ್ಮ ಅಂದೆ. ಅಮ್ಮ ಬೇಡ, ನೀನು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಡೋಗು, ಎಲ್ಲ ಟೈಲ್ಸ್ ಎಲ್ಲ ಒರೆಸಿ, ಫೋಟೋಸ್ ಎಲ್ಲ ಒರೆಸಿ, ಅಷ್ಟೇ ನಾನು ಬೆಳ್ಳಿ ಸಾಮಾನೆಲ್ಲ ತೊಳ್ಕೊಡ್ತೀನಿ ಅಂತ. ಬೆಳ್ಳಿ ಸಾಮಾನೆಲ್ಲ ಸ್ವಲ್ಪ ಕಪ್ಪಗಾಗಿತ್ತು ಅಂತಲೇ ಹೇಳ್ಬೋದು. ಏಕೆಂದರೆ ಲಾಸ್ಟ್ ಥರ್ಸ್ಡೇನೂ ತೊಳೆದಿರಲಿಲ್ಲ. 15 ಡೇಸ್ ಆಗಿಬಿಟ್ಟಿತ್ತು. ಅದಕ್ಕೆ ನಾನಿಲ್ಲಿ ಸಿಲ್ವರ್ ಡಿಪ್ಪನ್ನು ಯೂಸ್ ಮಾಡೇ ತೊಳೆಯುವಂಥದ್ದು. ಫಿಲ್ಟ್ರ್ ನೀರಲ್ಲಿ ತೊಳೆದಿಟ್ರೆ ಬೇಗ ಕಪ್ಪಗಾಗಲ್ಲ. ಬಟ್ ತುಂಬ ದಿನ ಆಗಿತ್ತಲ್ಲ, ಅದಕ್ಕೆ ಕಪ್ಪಗಾಗಿದೆ ಅಷ್ಟೇ. ಹಾಗೆ ಬೆಳ್ಳಿ ಸಾಮಾನು ತೊಳೆದಾದ್ಮೇಲೆ ಎತ್ತಿಡುವಾಗ ನಾವೇನು ಕಬೋರ್ಡಲ್ಲಿ ಇಡ್ತೀರೋ ಆವಾಗ ಒಂಚೂರು ನ್ಯೂಸ್ ಪೇಪರ್ ಆ ಥರದ್ದೆಲ್ಲ ಫುಲ್ ಸುತ್ತಬಿಟ್ಟು ಗಾಳಿ ಹೋಗದೆ ಇರೋಂಗೆ ಮಾಡಿ ಎತ್ತಿಟ್ರೆ ಕೂಡ ಕಪ್ಪಗಾಗೋದಿಲ್ಲ. ನಾನು ಹಾಗೆ ಇಟ್ಬಿಟ್ಟಿದೆ. ಸ್ವಲ್ಪ ಕಪ್ಪಗಾಗಿತ್ತು. ಅಮ್ಮ ಎಷ್ಟೊತ್ತು ಉಜ್ಜಿದ್ರು ಗೊತ್ತಾ, ಉಜ್ಜಿ ಅಮ್ಮಂಗೆ ಸಾಕೆ ಆಯಿತು ಅಂತ ಹೇಳ್ಬೋದು. ಅಷ್ಟೊತ್ತು ಕ್ಲೀನ್ ಮಾಡಿದ್ದಾಯಿತು ಬೆಳ್ಳಿ ಸಾಮಾನೆಲ್ಲ. ನಾನು ಅಷ್ಟರಲ್ಲಿ ಇಲ್ಲಿ ದೇವ್ರ ಫೋಟೋಗಳಿರ್ಬೋದು, ಟೈಲ್ಸ್ ಇರ್ಬೋದು, ಎಲ್ಲ ಒರೆಸ್ಕೊಳ್ಳೋಣ ಅಂತ ಒರೆಸ್ಕೋತಾ ಇದ್ದೀನಿ, ನೋಡ್ಬೋದು. ಸೊ ಮನೆಯೆಲ್ಲ ಫಸ್ಟ್ ಗುಡಿಸಿ ಒರೆಸಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ವಿ. ಸೊ ದೇವ್ರ ಸಾಮಾನೆಲ್ಲ ತೆಗೆದು ಆಚೆ ಇಡಬೇಕಾಗತ್ತೆ, ಮತ್ತು ದೇವ್ರಿಗೆ ಸೀರೆ ಉಡಿಸ್ಬೇಕಾಗತ್ತೆ, ಹೂವು ಎಲ್ಲ ಕೋಸ್ಬೇಕಲ್ಲ ಅಂದ್ಬಿಟ್ಟು ಫಸ್ಟ್ ಮನೆ ಕಸ ಗುಡಿಸಿ, ಮನೆ ಒರೆಸಿ, ಆಮೇಲೆ ಸ್ನಾನಗಳನ್ನು ಮಾಡಿ ಈಗ ಎಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇರೋವಂಥದ್ದು. ನಾನಿಲ್ಲಿ ಫೋಟೋಸ್ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಇಡೋದಾಗಿರ್ಬೋದು, ಗೆಜ್ಜೆ ವಸ್ತ್ರ ಹಾಕೋದಿರ್ಬೋದು, ಈ ಬೆಳ್ಳಿ ದೀಪಗಳಿಗೆ ಬತ್ತಿ ಎಲ್ಲ ಹಾಕಿ ಅರಿಶಿನ ಕುಂಕುಮ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ. ಆಮೇಲೆ ಮಾರ್ಕೆಟ್ಗೆ ಹೋಗೋಣ, ತೊಗೊಂಡು ಬಂದು ಆಮೇಲೆ ಸೀರೆ ಉಡ್ಸೋಣ ಅಂತ ಪ್ಲ್ಯಾನ್ ಮಾಡಿರೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಬೆಳಗ್ಗೆಯಿಂದ ರ್ಯಾಂಡಮಾಗಿ ವ್ಲಾಗ್ ಆಗಿದೆ. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ದೇವ್ರ ಮನೆಯೆಲ್ಲ ಫುಲ್ ಕ್ಲೀನ್ ಆಗಿದೆ. ಅಮ್ಮ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ನಾನೆಲ್ಲ ರೆಡಿ ಮಾಡಿಕೊಂಡೆ. ಇಲ್ಲಿ ದೀಪಗಳು, ಚಂಬು ಎಲ್ಲ ಬಂದು ಹಂಗೆ ಇದೆ. ಸೀರೆ ಎಲ್ಲ ಉಡಿಸ್ಬೇಕಲ್ಲ ಏನೋ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ನನ್ನ ಮಗನಿಗೋಸ್ಕರ ವೆಯ್ಟಿಂಗ್ ಅವಾಗ್ಲಿಂದನೂ. ಸ್ಕೂಲಿಗೆ ಹೋಗಿದ್ದ ಇವತ್ತು ಇಂಡಿಪೆಂಡೆನ್ಸ್ ಡೇ ವಿತ್ ಅವ್ರಿಗೆ ಏನದು ಸ್ಪೋರ್ಟ್ಸ್ ಮೀಟ್ ಕೂಡ ಇತ್ತು. ಬರೋಷ್ಟು ಲೇಟ್ ಆಯಿತು. 3:30ಗೆ ಬರ್ತೀನಿ ಅಂದ. 4:30 ಆದರೂ ಬಂದೇ ಇಲ್ಲ. ನನಗೊಂಚೂರು ಭಯ ಆಯಿತು. ಮತ್ತು ಅವ್ರ ಫ್ರೆಂಡ್ಗೆ ಅವ್ರ ಅಮ್ಮಂಗೆಲ್ಲ ಕಾಲ್ ಮಾಡಿ ಕೇಳಿ ಈಗ ಬಂದ. ಅದಕ್ಕೆ ಅವ್ನ ಬಿಟ್ಟು ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಇವತ್ತಿನ ಶಾಪಿಂಗ್ ಹೇಗಾಗಿದೆ, ವರಮಹಾಲಕ್ಷ್ಮಿ ಶಾಪಿಂಗ್ ಏನು ಅನ್ನೋದು ನೋಡೋಣ. ಅಮ್ಮನ ಜೊತೆ ಇವತ್ತು ಶಾಪಿಂಗು. ನಮ್ಮಮ್ಮ ಊರಿಗೆ ಹೋಗ್ಬೇಕಂತ ಇಟ್ಕೊಳ್ಳೋರೆ. ನಾನು ಇರಮ್ಮ ಹೋಗುವಂತೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಅಮ್ಮ ಹಿಂಗೂ ನೆಕ್ಸ್ಟ್ ವೀಕ್ ಮಾಡೋದಲ್ಲ. ಸೊ ಅದಕ್ಕೆ ಬೆಳಿಗ್ಗೆನೇ ಪೂಜೆ ಮುಗಿಸ್ಕೊಂಡು ಹೋಗುತ್ತೆ. ಇಂದು ಇದ್ದಾಳೆ, ಹೇಗೋ ದೀಪ ಹಚ್ತಾಳೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಗಾಡಿ ಬಿಗ ಎತ್ಕೊಂಡು ಗಾಡಿ ಬಿಗ ಆಟೋ ಅಲ್ಲೇ ಗೇಟ್ ಬಿಗ ತೆಗೆದು ಬೇಡವಾ? ಆಟೋಲ್ಲಿ ಹೋಗೋಣ ಅಂತ ನಾನು ಅಲ್ಲಿ ಫುಲ್ಲು ಆಟೋಲ್ಲಿ ಹೋಗೋಣ ಅಂತ ಅಲ್ಲಿ ಫುಲ್ ಟ್ರಾಫಿಕ್ ಇರುತ್ತೆ. ಮತ್ತು ಅಲ್ಲಿ ಗಾಡಿ ನಿಲ್ಸೋಕ್ಕೆ ಅದೆಲ್ಲ ಒಂದು ಸ್ವಲ್ಪ ಕಷ್ಟ. ಯಾಕೆ ಸುಮ್ಮನೆ ಗಾಡಿಯಲ್ಲಿ ಆಟೋಲ್ಲಿ ಹೋಗ್ಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ಬರೀ ಹೇಗಾಗುತ್ತೆ ಶಾಪಿಂಗ್ ಏನು ಅಂತ ನೋಡೋಣ. ಮಾರ್ಕೆಟ್ಗೆ ಬಂದು ಕಾಲು ಇಡೋಕ್ಕೆ ಜಾಗ ಇಲ್ಲ, ಅಷ್ಟು ರಶ್ ಇದೆ. ಆಟೋಲ್ಲಿ ಬಂದು ಒಳ್ಳೆ ಕೆಲಸ ಮಾಡಿದೆ. ನಾನು ಗಾಡಿ ಎತ್ಕೊಂಡ್ಬಂದೆ. ನಿಜ ಇಲ್ಲೆಲ್ಲೂ ಪಾರ್ಕಿಂಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ನಾವು ಒಳ್ಳೆ ಕೆಲಸ ಮಾಡಿದೆ. ಹೋಗ್ಲಿ ಬಿಡು, ಇನ್ನೇನು ಮಾಡ್ತೀಯ. 100 ರೂಪಾಯಿ ಮಾಡ್ಕೊಂಡು ಕೊಡಿ ಅಣ್ಣ. ಅವರು ಕೊಟ್ರೆ ನಮ್ಗೆ ಕೊಡ್ಬೇಕಾ? ನೋಡಮ್ಮ, 3,000 ಅಂತೆ. ಚೆನ್ನಾಗಿದೆಲ್ಲಮ್ಮ. ಹಾಂ, 3,000 ಅಂತ. 3,000.
ಮಾರ್ಕೆಟಲ್ಲಿ ತುಂಬ ಅಂದರೆ ತುಂಬ ಜನ ಇದ್ರು, ಸಿಕ್ಕಾಪಟ್ಟೆ ರಶ್. ನಾವು ಹೋಗಿದ್ದು ಬೇರೆ ಸಂಜೆ ಎಲ್ಲ. ಸೊ ಅದಕ್ಕೆ ಅಮ್ಮ ನಾನು ತುಂಬ ವಿಡಿಯೋನೂ ಮಾಡೋಕ್ಕಾಗಿಲ್ಲ. ಅಮ್ಮ ನೀನು ವಿಡಿಯೋ ಏನು ಮಾಡೋ, ಮುಂದೆ ನೋಡ್ಕೊಂಡು ಓಡಾಡು, ಇಲ್ಲಿ ಜನ ಜಾಸ್ತಿ ಇದ್ದಾರೆ, ಬಿದ್ದಿದೆಯಾ ಯಾರಾದ್ರು ತಗಲಿಸ್ತಾರೆ ನಿನಗೆ, ಆರಾಮಾಗಿ ಓಡಾಡು ನೀನು ಅಂತ ಹೇಳಿದ್ರು. ಸೊ ಫ್ರೂಟ್ಸು, ಹಣ್ಣು, ಫ್ಲವರ್ ಎಲ್ಲನೂ ತೊಗೊಂಡು ಮನೆಗೆ ಬಂದ್ವಿ. ಡೆಕೋರೇಷನ್ದು ಫ್ಲವರ್ಸ್ ಕೇಳಿದ್ವಿ. ಬೊಕ್ಕೆಗಳು 600 400 ಈ ಥರ ಹೇಳ್ತಾಯಿದ್ರು. ಮಲ್ಲಿಗೆ ಹಾರ ಕೇಳಿದ್ರೆ 800 1000 ಹೇಳ್ತಾಯಿದ್ರು. ಸೊ ಅದಕ್ಕೆ ನಾವು 100 ಗ್ರಾಮ್ ಹೂವು ತೊಗೊಂಡ್ಬಿಟ್ಟು ಅವರೇ ಹೂವು ತೊಗೊಂಡು ಬಂದೆ, ನಾವೇ ಕೋಸ್ಕೊಳ್ಳೋಣ ಅಂತ. ಯೂಶ್ವಲಾಗಿ ಯಾವಾಗೂ ನಾವೇ ಕೋಸುವಂಥದ್ದು. ಸೊ ಚೆನ್ನಾಗಿ ಬರುತ್ತೆ. ಅದಕ್ಕೆ ಅಮ್ಮ 100 ಗ್ರಾಮ್ ತೊಗೊಂಡ್ರೆ ಹಾರ ಕೋಸಿ ನಮಗೂ ಕೂಡ ಮುಟ್ಕೊಳ್ಳೋಕ್ಕೂ ಆಗುತ್ತೆ, ಅಷ್ಟೇ ಸಾಕು ಅಂತಂದರು. ಡೆಕೋರೇಷನ್ ಫ್ಲವರ್ಸು ಒಳಗಡೆ ರೇಟ್ ಜಾಸ್ತಿ ಹೇಳ್ತಾರೆ, ಆಚೆ ಕೇಳೋಣ ಅಂತ ಬಂದ್ವಿ. ಬಟ್ ಆಚೆ ಯಾವುದು ಫ್ಲವರ್ಸೇ ಸಿಕ್ಕಿಲ್ಲ. ಹಸ್ಬೆಂಡ್ ಫೋನ್ ಮಾಡಿ ಹೇಳೋಣ ಅಂತಂದ್ಬಿಟ್ಟು ಸುಮ್ಮನೆ ಅದೇ. ಫೋನ್ ಮಾಡಿದ್ರೆ ಹಸ್ಬೆಂಡ್ ಹೋಗೋಷ್ಟರಲ್ಲಿ ಮಾರ್ಕೆಟಲ್ಲಿ ಫುಲ್ ಫ್ಲವರ್ಸ್ ಖಾಲಿ ಆಗಿತ್ತಂತೆ. ಇದ್ದಿದ್ದು ಫ್ಲವರ್ಸು ಆರ್ಡರ್ ಇದೆ ಸರ್ ಕೊಡಲ್ಲ ಅಂದ್ಬಿಟ್ಟು ಏನೋ ಒಂದೇ ಒಂದು ಬೊಕ್ಕೆ ಕೊಟ್ಟು ಕಳಿಸಿದ್ರು. ಏನು ಮಾಡೋಕ್ಕಾಗತ್ತೆ, ವಿಡಿಯೋ ಕಾಲ್ ಮಾಡಿದ್ರು ನೋಡಮ್ಮ ಏನೂ ಇಲ್ಲ ಇಲ್ಲಿ ಅಂತ. ಸರಿ ಬನ್ನಿ ಅಂತ ಹೇಳಿದೆ. ಸೊ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ದೇವ್ರ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ, ಮನೆ ಕಸ ಗುಡಿಸಿ ಎಲ್ಲ ಮತ್ತು ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ದೇವ್ರಿಗೆ ಸೀರೆ ಉಡ್ಸೋಕ್ಕೆ ಅಂದ್ಬಿಟ್ಟು ನಾನು 2 ಚಂಬನ್ನು ಯೂಸ್ ಮಾಡಿ ಸೀರೆನ ಉಡ್ಸೋದು. ಕೆಳಗಡೆ ಚಂಬಗೆ ಅಕ್ಕಿ ಹಾಕಿ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೀರೆಲ್ಲ ಏನೂ ಹಾಕಿಲ್ಲ ಇನ್ನೂ. ಸೊ ಕೆಳಗಡೆ ಈ ಕಡೆ ಇನ್ನೊಂದು ಚೇರ್ ಮೇಲೆ ಇಟ್ಕೊಂಡು ಕೂಡಿಸ್ತಾ ಇದ್ದೀನಿ. ಆಮೇಲೆ ಬೆಳಗ್ಗೆಗೆ ನೀರೆಲ್ಲ ಹಾಕಿ ಕೂಡಿಸೋಣ ಅಂತಂದ್ಬಿಟ್ಟು ಇಲ್ಲಿ ಅಮ್ಮ ಅಷ್ಟರಲ್ಲಿ ಮಲ್ಲಿಗೆದು ಹಾರ ಎಲ್ಲ ಕೂರಿಸ್ತಾಯಿದ್ರು. ತುಂಬ ಚೆನ್ನಾಗಿ ಬಂದಿತ್ತು ಹಾರ. ನಾಳೆ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಏನು ಅಂದ್ಬಿಟ್ಟು. ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದಾನೆ. ಸೀರೆನೂ ಅಷ್ಟೇ ಸ್ಟ್ರೈಟ್ನಿಂಗ್ ಎಲ್ಲ ಯೂಸ್ ಮಾಡಿ ಮಾಡೋಣ ಅಂತ ಅಂದ್ಕೊಂಡು ಸ್ಟ್ರೈಟ್ನಿಂಗ್ ಎಲ್ಲ ತೆಗೆದೆ. ಬಟ್ ಇಲ್ಲ, ಎರೆಗೆ ಇಡೋಷ್ಟರಲ್ಲಿ ನೀಟಾಗಿ ಕುತ್ಕೊಂಡ್ಬಿಡ್ತು. ತುಂಬ ಜನಕ್ಕೆ ಇಷ್ಟ ಆಗಿದೆ ಈ ಸೀರೆ. ತುಂಬ ಜನ ಕೇಳಿದ್ರಿ ತುಂಬ ಚೆನ್ನಾಗಿ ಕಾಣಿಸಿದೆ ಅಂತ ನಾನು ಸ್ಯಾರಿ ವಿಡಿಯೋ ಹಾಕಿದಾಗ. ನನಗೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ನೋಡ್ಬೋದು ಈ ರೀತಿ ಕಾಣಿಸ್ತದೆ. ಅದು ವಿಡಿಯೋ ಒಂಚೂರು ಬ್ಲರ್ ಆಗಿದೆ, ಯಾಕಾಯಿತು ಅಂತ ಗೊತ್ತಿಲ್ಲ. ಕ್ಯಾಮ್ರಾ ಇದು ಐಫೋನಲ್ಲೇ ಮಾಡಿದ್ದು, ಬಟ್ ಏನೋ ಒಂಥರ ಬ್ಲರ್ ಕಾಣಿಸ್ತದೆ. ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು ಹಾಗೆ ಹಾಕಿದ್ದೀನಿ. ಇನ್ನೇನು ಮಾಡೋದು, ವಿಡಿಯೋ ಮಾಡಿಬಿಟ್ಟಿದ್ದೆ ಅಲ್ವಾ, ತುಂಬ ಬ್ಯುಸಿ ಇದ್ದೆ. ಮಗನಿಗೆ ವಿಡಿಯೋ ಮಾಡು ಅಂತ ಹೇಳಿದೆ, ಅವನು ಸ್ವಲ್ಪ ಮಾಡಿಕೊಡ್ದೆ. ಅವನು ಫುಲ್ ಟಯರ್ಡ್ ಆಗಿದ್ದ ಪಾಪ. ಅವನಿಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಮತ್ತು ಸ್ಪೋರ್ಟ್ಸ್ ಮೀಟ್ ಎಲ್ಲ ಇದ್ದಿದ್ದರಿಂದ ಅವನು ಫುಲ್ ಟಯರ್ಡ್ ಆಗಿದ್ದ. ಅವನು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಿದ್ದ, ಅಮ್ಮಂಗೆ ಏನೇನು ಕೇಳ್ತಾರೆ ಅದನ್ನೆಲ್ಲ ಮಾಡಿಕೊಡ್ತಿದ್ದ. ಹಸ್ಬೆಂಡ್ ಕೂಡ ಬಂದರು. ಇದು ಕೆಳಗಡೆ ಏನು ಇಲ್ಲಿ ಬುದ್ಧ ಇಡ್ತೀವಲ್ಲ ಅಲ್ಲಿ ನೀಟಾಗೆಲ್ಲ ಒರೆಸಿ ಕೆಳಗಡೆ ಮೊಣೆ ಹಾಕಿ ಅಲ್ಲಿ ರಂಗೋಲಿ ಬರುತ್ತಲ್ಲ, ಪದ್ಮನಾಭ ರಂಗೋಲಿ ಅಂತ ಏನು ಹೇಳ್ತೀವಲ್ಲ, ನಂಗೆ ಆ ರಂಗೋಲಿ ಹೆಸರೇ ಬರಲ್ಲ. ಅದನ್ನು ಹಾಕಿ ಅದ್ರ ಮೇಲೆ ಮೊಣೆ ಹಾಕಿ ಅದ್ರ ಮೇಲೆ ಬಾಳೆ ಎಲೆಯಲ್ಲಿ ಅಕ್ಕಿ ಇಟ್ಟು ಲಕ್ಷ್ಮಿನ ಕೂಡಿಸಿರೋ ಅಂಥದ್ದು. ಸೊ ನಾನು ಎಲ್ಲ ಸ್ಟಾರ್ಟ್ ಮಾಡೋಷ್ಟೆಲ್ಲ ಆಲ್ಮೋಸ್ಟ್ 9:30 10 ಆಗಿತ್ತು ಅಂತ ಅಂದ್ಕೋತೀನಿ. ಸೀರೆ ಎಲ್ಲ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡೋಷ್ಟರಲ್ಲಿ, ಇದೆಲ್ಲ ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋಷ್ಟರಲ್ಲಿ, ಎಲ್ಲ ಮುಗಿಯೋಷ್ಟರಲ್ಲಿ 1 ಗಂಟೆ ಆಯಿತು ಅಂತ ಹೇಳ್ಬೋದು. ಹಾಗೆ ನಾನು ಈ ಸತಿ ಅಂದ್ಕೊಂಡಿದ್ದು ಸಂತಾನ ಲಕ್ಷ್ಮಿನ ಕೂಡ್ಸೋಣ ಅಂತ ಅಂದ್ಬಿಟ್ಟು. ನಂಗೆ ತುಂಬ ಆಸೆ ಇತ್ತು ಈ ಸತಿ ಸಂತಾನ ಲಕ್ಷ್ಮಿ ಕೂರಿಸ್ಬೇಕು, ನಾನು ಪ್ರೆಗ್ನೆಂಟ್ ಇದ್ದೀನಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಅದಕ್ಕೋಸ್ಕರ ಅಂತ ಒಂದು ಗೊಂಬೆನ ಕೂಡ ಆರ್ಡ್ರ್ ಮಾಡಿದೆ. ಡಾಲ್, ಅದು ಸೇಮ್ ಮಗು ಥರನೇ ಇತ್ತು. ಅದನ್ನು ಆರ್ಡ್ರ್ ಮಾಡಿದೆ. ಸೇಮ್ ನಾನು ಇವಾಗ ಏನು ಕೂರಿಸಿದ್ದೀನಲ್ಲ ಆಸನ, ಇದು ಪದ್ಮಾಸನ ಥರನೇ ಒಂದು ಸ್ವಲ್ಪ ಕೂತಿರೋ ಥರ. ಅದ್ರ ಜೊತೆಗೆ ಆ ಮಗುನ ಒಂದು ಕೈಯಲ್ಲಿ ಇಟ್ಬಿಟ್ಟಿದ್ದೀರ, ನಿಜ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬರೋದು. ಆರ್ಡ್ರ್ ಮಾಡಿದೆ, ಥರ್ಸ್ಡೇ ಬರುತ್ತೆ ಅಂತ ತೋರಿಸಿತ್ತು ಡೆಲಿವರಿ ಅಮೆಝಾನಲ್ಲಿ. ಬಟ್ ಏನಾಯಿತು ಏನೋ, ಥರ್ಸ್ಡೇ ನೋಡಿದ್ರೆ ಇಲ್ಲ, ಮಂಡೇಗೆ ಹಾಕ್ಬಿಟ್ಟಿದ್ರು. ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಕ್ಯಾನ್ಸಲ್ ಮಾಡಿದೆ. ಮತ್ತು ಬಂದರೂ ವೇಸ್ಟ್ ಅಲ್ವಾ ಅಂತಂದ್ಬಿಟ್ಟು ಅದೊಂದು ನನಗೆ ಬೇಜಾರಾಯಿತು. ಬಟ್ ಮಿಕ್ಕಿದ್ದು ಸ್ಯಾರಿ ಡ್ರೇಪಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮನೆ ಲಕ್ಷ್ಮಿ ನಮ್ಗೆ ಇಷ್ಟ ಆಗುತ್ತೆ. ಸೊ ನೀವು ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ನೆರಿಗೆಗಳೆಲ್ಲ ನೀಟಾಗಿ ಕೂತ್ಕೊಂಡಿತ್ತು ಅಂತ ಹೇಳ್ಬೋದು. ನಾನು ಶಾರ್ಟ್ಸ್ ಹಾಕಿದಾಗ ಕೂಡ ತುಂಬ ಜನ ಇಷ್ಟಪಟ್ಟಿದ್ದೆ, ತುಂಬ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ದೇವರ ಸೊಂಟಕ್ಕೆ ಡಾಬ್ ಹಾಕಿದ್ದೀನಿ, ದೇವರಿಗೆ ಅಂತಲೇ ಇಟ್ಬಿಟ್ಟಿದ್ದೀನಿ ಇದು. ಸೊ ಡಾಬ್ ಹಾಕಿ ಅದ್ರ ಜೊತೆಗೆ ಒಂದು ಮುತ್ತಿನ ಸರ ಇದೆ ಆರ್ಟಿಫಿಷಿಯಲ್ದೇ. ಸೊ ಅದನ್ನು ಹಾಕ್ತೀನಿ, ಅದೊಂಥರ ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಬಿಟ್ಟು. ನೋಡ್ಬೋದು ಚಿಕ್ಕದಾಗಿ ಸೊಂಟ ಎಷ್ಟು ಚಿಕ್ಕದಾಗಿ ದೇವಸ್ಥಾನದಲ್ಲಿ ವಿಗ್ರಹ ಕೂತ್ಕೊಳ್ಳುತ್ತಲ್ಲ ಆ ಥರ ಕಾಣಿಸಿತ್ತು ನನಗೆ. ಸೊ ಚೆನ್ನಾಗಿದೆ. ಹಸ್ಬೆಂಡ್ನ ಕೇಳ್ತದೆ ಹೆಂಗಿದೆ ಏನು ಹೆಂಗೆ ಅಂತ. ಸತಿ ಕೇಳ್ತೀಯಮ್ಮ ಚೆನ್ನಾಗಿದೆ ಕೂರಿಸು ಅಂತ ಹೇಳ್ತಿದ್ರು. ನೀವೇ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಕಾಣಿಸ್ತಿದೆ ಅಂತಂದ್ಬಿಟ್ಟು. ಹಾಗೆ ನನಗೆ ಕಮೆಂಟ್ ಮಾಡಿದಂಥದ್ದು, ಪ್ರೆಗ್ನೆಂಟ್ ಇದ್ದೀರಾ ಮಾಡ್ಬೋದಾ, ಪ್ರೆಗ್ನೆಂಟ್ಸ್ ಇರುವಾಗ ಪೂಜೆ ಮಾಡಿದ್ರೆ ಅದು ಆ ಪೂಜೆ ಫಲ ಸಿಗಲ್ಲ ಅಂತ ಹೇಳ್ತಾರೆ, ಮಾಡ್ಬೋದಾ ಏನು ಅಂತ ಕೇಳಿದ್ರಿ. ನನಗೆ ಗೊತ್ತಿರೋ ಮಟ್ಟಿಗೆ ಮಾಡ್ಬೋದು, ಪೂಜೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಉಪವಾಸ ಮಾಡೋದು ಅಂಥದ್ದೆಲ್ಲ ಮಾಡ್ಬೋದು. 5 ತಿಂಗಳು ಇರೋವರೆಗೂ ಅಂತೂ ಆರಾಮಾಗಿ ಮಾಡ್ಬೋದು. 5 ಮಂತ್ಸ್ ಮೇಲೆ 6 ಮಂತ್ಸು 7 8 9 ಮಂತ್ಸಲ್ಲಿ ಮಾಡಬಾರ್ದು ವ್ರತಗಳನ್ನ ಅಂತ ಹೇಳ್ತಾರೆ.
ಬಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ 5 ಮಂತ್ಸ್ ಇರುವಾಗ ಮಾಡ್ಬೋದು. ಸೊ ಇಷ್ಟು ಕಷ್ಟಪಟ್ಟು ಮಾಡಿ ಎಲ್ಲ ಕ್ಲೀನಿಂಗು ಅದು ಇದು ಎಲ್ಲ ಮಾಡಿದಾಗ ಈ ಮಾಡಿ ಫಲ ಇಲ್ಲ ಅಂತಂದಾಗ ತುಂಬ ಬೇಜಾರಾಗುತ್ತೆ. ಬಟ್ ನಾನು ನೋಡಿದೆ, ನಾನು ವಿಡಿಯೋಸ್ ಎಲ್ಲ ನೋಡಿ ತಿಳ್ಕೊಂಡೆ ಸ್ಟಾರ್ಟ್ ಮಾಡಿದಂಥದ್ದು. ಇಲ್ಲ ಮಾಡೋಣ ಅಂತಂದ್ಬಿಟ್ಟು 5 ಮಂತ್ಸ್ ಇರೋ ತನಕ ಆರಾಮಾಗಿ ಮಾಡ್ಬೋದಂತೆ. ಯಾವುದೇ ವ್ರತ ಯಾವುದೇ ಪೂಜೆ ಆದರೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಪ್ರೆಗ್ನೆಂಟ್ ಇರುವಾಗ ಮಾಡಿದ್ರೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. 5 ಮಂತ್ಸ್ ಮೇಲೆ ಅಂದರೆ ನಮಗೂ ಕೂಡ ರೆಸ್ಟ್ ಬೇಕಾಗುತ್ತೆ, ತುಂಬ ಎದ್ದು ಕೂತ್ಕೊಳ್ಳೋದೆಲ್ಲ ಕಷ್ಟ ಆಗುತ್ತೆ ಅಂತ. ಬಟ್ ಇವಾಗೂ ಕಷ್ಟ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ದೇವ್ರು ಇಷ್ಟಪಟ್ಟು ಮಾಡೋವಾಗ ಎಲ್ಲದನ್ನು ಸಹಿಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಹಣ್ಣೆಲ್ಲ ಜೋಡಿಸ್ಕೋತಾ ಇದ್ದೀನಿ. ನಾನು ಒಂದು 5 ಥರ ಹಣ್ಣು, ಬಾಳೆಹಣ್ಣು, ಎಲೆ ಅಡಿಕೆ ಒಂದು 3 ಪ್ಲೇಟನ್ನು ಮಾಡೋಣ ಅಂತ ನಾನು ಫ್ರೂಟ್ಸ್ ಎಲ್ಲ ಒಂದೇ ಪ್ಲೇಟ್ಗೆ ಇಟ್ಬಿಟ್ಟೆ. ಬಾಳೆಹಣ್ಣು ಅನಾನಸ್ಸು 1 ಪ್ಲೇಟ್ ಹಾಕಿದೆ. ಎಲೆ ಅಡಿಕೆ ಮತ್ತು ಬಾಳೆನ 1 ಪ್ಲೇಟ್ ಮಾಡೋಣ ಅಂದ್ಕೊಂಡು 3 ಪ್ಲೇಟ್ನ ಇಡೋಣ. ಹಾಗೆ ನೈವೇದ್ಯದ್ದೆಲ್ಲ ಇನ್ನೊಂದಿರುತ್ತಲ್ಲ ಅದಿರುತ್ತೆ, ಅರಿಶಿನ ಕುಂಕುಮ ತಟ್ಟೆ ಇದಿರುತ್ತೆ. 5 ಪ್ಲೇಟ್ ಆಗುತ್ತೆ ಕರೆಕ್ಟಾಗಿ ಅಂತ ಅಂದ್ಕೊಂಬಿಟ್ಟು ಇಟ್ಟಿದ್ದಂಥದ್ದು. ಹಾಗೆ ಡೆಕೋರೇಷನ್ ಫ್ಲವರ್ಸ್ ಏನೂ ಇರಲಿಲ್ವಲ್ಲ ಈ ಸತಿ, ಏನು ಡೆಕೋರೇಷನ್ ಮಾಡೋದು, ಯಾವಾಗೂ ಡೆಕೋರೇಷನ್ ಬೊಕ್ಕೆಗಳಿರ್ತಿತ್ತು, ಇಲ್ಲ ಏನಾದರೂ ಫ್ಲವರ್ಸ್ ಇರ್ತಿತ್ತು. ಈ ಸತಿ ಏನೂ ಇಲ್ವಲ್ಲ, ಏನು ಮಾಡೋದು, ಹೆಂಗೆ ಮಾಡೋದು ಡೆಕೋರೇಷನ್ ಅಂತ ಬೇಜಾರಾಗ್ತಿತ್ತು. ಬಟ್ ಹಸ್ಬೆಂಡು ಅವ್ರ ಫ್ರೆಂಡ್ನ ಕೂಡ ಕಾಲ್ ಮಾಡಿ ಕೇಳಿದ್ರು, ಏನು ಸಿಗೋದೇ ಇಲ್ವಾ, ಬೆಳಿಗ್ಗೆ ಏನಾದರೂ ಬರುತ್ತಾ ಅಂತ. ಅವ್ರು ಇದ್ಕೊಂಡು ಇಲ್ಲ ಮಂಜು ಬರಬೇಕು 12 ಗಂಟೆಗೆ ಏನಾದರೂ ಬಂದರೆ ಬೆಳಗ್ಗೆ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಬೆಳಗ್ಗೆ ಇವ್ರು ಹೋಗಿ ತೊಗೊಂಬಂದು ಆಮೇಲೆ ನಾನು ಡೆಕೋರೇಷನ್ ಮಾಡಿ ಪೂಜೆ ಮಾಡೋದೆಲ್ಲ ಕಷ್ಟ ಆಗುತ್ತೆ. ನಾನು ದೀಪ ಹಚ್ಬಿಟ್ಟ ಮೇಲೆ ಮತ್ತೇನು ಮಾಡೋಕ್ಕೆ ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ಸರಿ ಇರೋದನ್ನೇ ಮಾಡ್ತೀನಿ ಬಿಡಿ, ನೋಡೋಣ ಹೆಂಗೆ ಬರುತ್ತೆ, ಚೆನ್ನಾಗಿ ಬಂದಿಲ್ಲ ಅಂದರೆ ಬೆಳಗ್ಗೆ ತಂದುಕೊಡಿ ಅಂತ ಹೇಳಿದ್ದೆ. ಬಟ್ ನಾನು ಡೆಕೋರೇಷನ್ ಫುಲ್ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಅಮ್ಮ ಇದೇ ಚೆನ್ನಾಗಿದೆ, ನೀನು ಏನು ತರಿಸ್ಬೇಡ ಅಂತ ಹೇಳಿದ್ರು. ಸರಿ ಓಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಇಲ್ಲಿ ನೋಡ್ಬೋದು ನಾನು ಮಾತಾಡುವಾಗ ವಾಯ್ಸ್ ಓವರ್ ಕೊಡುವಾಗ ಉಸಿರು ಎಳ್ದಂಗೆ ಅಂತ ಕೇಳಿಸುತ್ತೆ ಅಂತ ಅನ್ಕೋತೀನಿ. ನನಗೂ ಕೂಡ ಕೇಳಿಸುತ್ತೆ. ಬಟ್ ಒಬ್ಬರು ಕಾಮೆಂಟ್ ಕೂಡ ಮಾಡಿದ್ವಿ, ಉಸಿರು ದಮ್ ಹಿಡ್ದಂಗೆ ಕೇಳಿಸುತ್ತೆ ಶ್ರುತಿ ಯಾಕೆ ಅಂತ. ಪ್ರೆಗ್ನೆಂಟ್ ಇರೋದ್ರಿಂದ ಹಂಗೆ ಅನಿಸುತ್ತೆ. ಹಂಗೆ ಮಾತಾಡುವಾಗ ಏನು ಅನ್ಸಲ್ಲ, ಬಟ್ ವಾಯ್ಸ್ ಓವರ್ ಕಂಟಿನ್ಯೂಸ್ ಆಗಿ ಕೊಡ್ತಿರ್ತೀವಲ್ಲ ಅವಾಗ ಹಂಗೆ ಅನಿಸುತ್ತೆ. ನಾನು ನನ್ನ ವಿಡಿಯೋಸ್ ನೋಡುವಾಗ ಅನಿಸುತ್ತೆ ನನಗೆ ಉಸಿರು ಎಳಿತೀನಿ ಅಲ್ವಾ, ಅಥವಾ ವಾಯ್ಸ್ ದಮ್ ಕಡ್ದಂಗೆ ಆಗುತ್ತೆ ಅಲ್ವಾ ಅಂತ ನನಗೂ ಕೂಡ ಅನಿಸಿದೆ ತುಂಬ ಸತಿ. ಹೀಗೆ 2 ಪಾಟ್ಗಳನ್ನು ಇಟ್ಬಿಟ್ಟು ಮೇಲೆ ಅಲ್ಲಿ ಬಾಳೆ ದಿಂಡನ್ನು ಇಟ್ಟೆ. ಬಾಳೆ ದಿಂಡು ಇಟ್ಬಿಟ್ರೆ ಸಾಕು, ಏನೂ ಡೆಕೋರೇಷನ್ ಐಟಮ್ಸೇ ಬೇಡ, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಮತ್ತು ಇದೊಂದು ಹೂವು ತೊಗೊಂಬಂದಿದ್ವಿ, ಇದು ಲಕ್ಷ್ಮಿಗೆ ತುಂಬ ಇಷ್ಟ ಅಂತಾರೆ. ಇದು ಗೇದ್ಗೆ ಹೂವು ಅಲ್ವಾ, ಅದು ನನಗೇನೋ ಕನ್ಫ್ಯೂಷನ್ ಆಗುತ್ತೆ. ಅದು ಒಂದು ತೊಗೊಂಡು ಬಂದಿದ್ವಿ. ಅದನ್ನು ಕೂಡ ಇದೇ ಪ್ರತಿ ವರ್ಷ ಇಡ್ತೀವಿ ಮಿಸ್ ಮಾಡ್ದಂಗೆ. ಸೊ ಅದನ್ನು ಕೂಡ ಇಟ್ಟೆ. ಹಿಂಗಿಟ್ಟು ನೋಡಿದೆ, ಯಾಕೋ ಸರಿ ಹೋಗಲಿಲ್ಲ, ಇದು ಚೆನ್ನಾಗಿಲ್ಲ ಅನಿಸುತ್ತೆ ಅಂತ ಅಂದ್ಕೊಂಡು ಮತ್ತೆ ಇನ್ನೊಂದ್ಸರಿ ಎಲ್ಲ ತೆಗೆದು ಮತ್ತೆ ಇನ್ನೊಂದ್ಸತಿ ಡೆಕೋರೇಷನ್ ಮಾಡಿದೆ. ವಿಡಿಯೋ ಕ್ಲಿಪ್ಪಿಂಗ್ಸ್ ತುಂಬ ಕಡಿಮೆ ತೊಗೊಂಡ್ರು ಅಂತದ್ದು ನಾನು ಎಷ್ಟಾಗಿದೆ, ಎಷ್ಟು ತೊಗೊಂಡಿದ್ದೀನಿ ಅಷ್ಟನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಇದನ್ನು ಮಾಡೋಷ್ಟರಲ್ಲಿ ಮಗ ಮಲಗಿಬಿಟ್ಟಿದ್ದ. ಹಸ್ಬೆಂಡು ಬಾಗಿಲಿಗೆ, ದೇವ್ರ ಮನೆ ಬಾಗಿಲಿಗೆ ಇರ್ಬೋದು, ಮೇಯ್ನ್ ಡೋರ್ಗಿರ್ಬೋದು ಎಲ್ಲ ತೋರಣಗಳನ್ನ ಕಟ್ತಾಯಿದ್ರು. ಇಲ್ಲಿ ಮುಖವಾಡ ನೋಡ್ಬೋದು. ಮುಖವಾಡ ಅಂತೂ ಸೂಪರಾಗಿ ಬಂದಿತ್ತು, ನನಗದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಹೇಳಿ, ಹೈಲ್ಯಾಶಸ್ ಎಲ್ಲ ಹಾಕಿದ್ದೆ ಈ ಸತಿ. ತಾಂಜಾವೂರ್ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ಕಲರ್ಸ್ ನಾನು ಕೇಳಿದ ಕಲರ್ಸ್ ಹಸ್ಬೆಂಡ್ ಅಂಗಡಿಯಲ್ಲಿ ಇಲ್ಲ ಅಂದರು. ಮತ್ತು ಬೇರೆ ಅಂಗಡಿಗೆ ಹೋಗಿ ತರೋಷ್ಟು ಪೇಷನ್ಸ್ ನನಗಿರಲಿಲ್ಲ. ಲಿಪ್ ಲೈನರ್ ಎಲ್ಲ ಹಾಕಿ ಮಾಟಿ ಎಲ್ಲ ಹಾಕಿ ಮಾಡಿದ್ದೆ. ತುಂಬ ಚೆನ್ನಾಗಂತ ಅನಿಸ್ತಾಯಿತ್ತು ಮುಖವಾಡ. ಚೆನ್ನಾಗಿ ಅನಿಸ್ತಿದೆ ಅಲ್ವಾ. ಮೂಗ್ಬಟ್ಟು ಇರ್ಬೋದು, ಆ ಬೈತಲೆ, ಪಾಪಡಿ ಬಟ್ಟು ಎಲ್ಲ ಕೂಡ ಮ್ಯಾಚ್ ಆಗೋ ಥರನೇ ಮಾಡಿದೆ. ಆ್ಯಕ್ಚುಲಿ ಗೋಲ್ಡ್ ಹಾಕಿದ್ದೆ ಫಸ್ಟು, ಆಮೇಲೆ ಮೂಗ್ಬಟ್ಟಿಗೆ ಅದಕ್ಕೆಲ್ಲ ಯಾಕೋ ಮ್ಯಾಚ್ ಆಗ್ತಿರ್ಲಿಲ್ಲ ಅಂತ ಅನಿಸ್ತು. ನಂದು ಮುತ್ತಿನ ಓಲೆ ಜುಮ್ಕಿ ನೋಡ್ಬೋದು. ಫೈನಲಾಗಿ ಈ ರೀತಿ ಡೆಕೋರೇಷನ್ ಮಾಡಿದ್ದೀನಿ. ಇಲ್ಲಿ ಮುಂದೆ ಇದು ಒರಿಜಿನಲ್ ಫ್ಲವರ್ ಸೆಂಟರ್ ಇರೋದು, ಆ ಕಡೆ ಈ ಕಡೆ ಇರೋದು ಆರ್ಟಿಫಿಷಿಯಲ್ ಫ್ಲವರು. ಹಾಗೆ ದೀಪಗಳು ಮತ್ತು ಫ್ರೂಟ್ಸ್ ಇರ್ಬೋದು. ಮತ್ತು ಇಲ್ಲಿ ದೇವರ ಕೆಳಗೆ ಒಂದು ಕಂಚಿಂದು ಪ್ಲೇಟಲ್ಲಿ ನೀರು ಹಾಕಿ ಅದಕ್ಕೆಲ್ಲ ರೋಸ್ ಪೆಟಲ್ಸ್ನ ಹಾಕಿ, ಇನ್ನೊಂದು ಬೆಳ್ಳಿದ್ದು ಚಂಬಿದೆ ನನ್ನ ಹತ್ರ. ಬೆಳ್ಳಿ ಚಂಬಿಟ್ಟು ಅದ್ರ ಮೇಲೆ ಕಾಮಾಕ್ಷಿ ದೀಪನ ಇಟ್ಟು, ವಿಳೆದೆಲೆ ಇಟ್ಟು ಅದಕ್ಕೆ ಕಾಮಾಕ್ಷಿ ದೀಪನ ಇಟ್ಟಿದ್ದು. ತುಂಬ ಚೆನ್ನಾಗಿ ಅನಿಸ್ತಿತ್ತು. ಇದೆಲ್ಲ ಮಾಡೋಷ್ಟರಲ್ಲಿ ಟೈಮ್ ಬಂದು 1 ಗಂಟೆ ಆಗಿತ್ತು. ನೋಡ್ಬೋದು ಹಸ್ಬೆಂಡ್ ಇಲ್ಲಿ ಇವಾಗಲೇ ತೋರಣ ಕಟ್ತಿದ್ದಾರೆ. ಅಮ್ಮ ಒಬ್ಬಟ್ಟೆಲ್ಲ ರೆಡಿ ಮಾಡ್ತಾಯಿದ್ರು. ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಬಿಡ್ತೀನಿ, ನೀನು ಇದೆಲ್ಲ ಮಾಡ್ಕೊ ಅಂತ ಹೇಳಿದ್ರಮ್ಮ. ಓಕೆ ಡನ್ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ತಾಯಿದ್ದಾರೆ. ಮಾಡಿದ್ದು ಆಗಿತ್ತು ಆಲ್ರೆಡಿ, ಇನ್ನೇನೆಲ್ಲ ಎತ್ತಿಡ್ತಾಯಿದ್ರು. ಒಬ್ಬಟ್ಟು ಮೈದಾ ಎಲ್ಲ ಕಲಸಿ ಕಾಳೆಲ್ಲ ಬೇಯಿಸಿ ರಸಮ್ ಕೂಡ ಮಾಡಿಬಿಟ್ಟಿದ್ರು. ಬೆಳಿಗ್ಗೆಗಿನ ಬೇರೆ ಅಡುಗೆಗಳನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ನೋಡ್ಬೋದು ಇಲ್ಲಿ ರಸಮ್ ರೆಡಿ ಆಗಿದೆ. ನಾಳೆ ಬೆಳಗ್ಗೆ ಏಕಾದಶಿ ಬೇರೆ ಇದೆಲ್ಲ. ಬೆಳಿಗ್ಗೆ ಹಾಲಿಟ್ಬಿಟ್ಟು ನೈವೇದ್ಯಕ್ಕೆ ಪೂಜೆ ಮಾಡಿಬಿಡ್ತೀನಿ 8 ಗಂಟೆಗೆ. ಅದಾದಮೇಲೆ ಒಬ್ಬಟ್ಟನ್ನ ಇಡ್ತೀನಿ. 10:30 ಮೇಲೆ ಏಕಾದಶಿ ಮುಗಿಯುತ್ತೆ ಅಂತ ಹೇಳಿದ್ದಾರೆ.
ಹಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ಇದ್ದಿದ್ದಕ್ಕೆ ಎಷ್ಟು ಹೆಲ್ಪ್ ಆಯಿತು, ಅಮ್ಮ ಇಲ್ಲ ಅಂದಿರ ಅದು ಏನಾಗ್ತಿತ್ತು ನನ್ನ ಕತೆ. ನಿಂಗಂತೂ ಸಿಕ್ಕಾಪಟ್ಟೆ ಸೊಂಟ ನೋವು ಬಂದುಬಿಡಿತ್ತು. ನಾನು ಅದೇ ಹೇಳ್ತಾ ಇದ್ದೆ, ಅಮ್ಮ ಸಿಕ್ಕಾಪಟ್ಟೆ ಸೊಂಟ ನೋವ್ತಿದ್ದೆ. ಅಮ್ಮ ಹೇಳಿದೆ, ನೀನು ಹೆಂಗೋ ಆಗುತ್ತೆ ಅಂತ ಬಿಡಲ್ಲ, ನೀನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಮಾಡ್ಕೊಂಡು ಹೋಗ್ತೀಯ, ಅದಕ್ಕೆ ಹಂಗೆ ಆಗುತ್ತೆ ಅಂತ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ನಾಳೆ ಹಬ್ಬದ ವ್ಲಾಗಲ್ಲಿ. ಸೊ ಇಷ್ಟು ಮಟ್ಟಿಗೆ ರೆಡಿ ಮಾಡಿದೆ, ಒಡವೆ ಕೂಡ ಎಲ್ಲ ಹಾಕಿದೆ. ನಾನು ಗೋಲ್ಡೇ ಹಾಕ್ತೀನಿ. ಸೊ ನಂದು ಬ್ಯಾಂಗಿನ ತೊಗೊಂಬಂದಿದ್ರು ಹಬ್ಬಕ್ಕೆ ಅಂದ್ಬಿಟ್ಟೆ, ಅದನ್ನೆಲ್ಲ ಹಾಕಿ ಗೆಜ್ಜೆ ವಸ್ತ್ರನ ಹಾಕಬೇಕು. ಏನು ಹಾಕಿದ್ರು ಹಾಕಿಲ್ಲ ಅಂದರು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್. ಲೈಟ್ ಆಫ್ ಮಾಡಿಬಿಟ್ರು ಹಸ್ಬೆಂಡು, ಹೆಂಗೆ ಕಾಣಿಸಿದೆ.